ಮಗ ಹೆಣ್ಣು ಕೊಡಕ್ಕೆ ತಯಾರಿಲ್ಲ. ಅದು ಹೋಗ್ಲಿ, ಅವನು ಈಗ ಮಾವನ ಮಗನ ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳ ನೋಡು. ನೀವು ರೆಕಮೆಂಡೇಶನ್ ಮಾಡಿ ಮದುವೆ ಮಾಡ್ಸಂಗಿತ್ತಂದ್ರೆ ನಾ ಇವತ್ತ ಮಾವಗ ಆದ್ರ ಮಾವನ್ ಪಿಡ್ರಿಕಿ ಮಾವನ ಮಗಳಿಗೆ ಮಾತ್ರ ಗಿಣಿ ವ್ಯಾಪಾರ ಮಾಡ್ದಂಗ ಮಾಡ್ತಿದ್ದಾಳ ಹಂಗೆ. ನಮ್ಮ ಮಾವನ ಹೆಸರು ಹೇಳ್ತೀನಿ ಜರ ಹಂಗಿರ್ತಾವ ಬಾಳ ಬಿಟ್ಟ ನಮ್ಮ ಮಾವನ ಹೆಸರು ಹೇಳ್ಬೇಕಾದ್ರೆ ಒಂದು ಸಲ ನಡಬರ್ಕ ಭೂಕಂಪ ಆದ್ರ ಅಲ್ಲೇರ ಜರ ಕಳ್ಳಗ ಬೆಳ್ಳಗ ಅದೇ ಒಂದು ದೊಡ್ಡ ರೊಟ್ಟಿನ ಟೊಪ್ಪಿ ಹಾಕೊಂಡಿರ್ತಾರ ನೋಡು, ಸ್ವಲ್ಪ ಗಿಟ್ಟಕ್ಕಿಲ್ಲ ಮಾರ ಬಿಟ್ಟದ ಅವನೇ ನೋಡ ಮಾವ. ಓ ಇವನು ಇದು ಬಾಳ ಗದ್ದಕ್ಕೆ ಪಡೋದ್ ಕಾಣ್ತದೆ ಅದ. ರಾಧಾ ಒಂದ್ ಕೆಲಸ ಮಾಡು, ನಿಮ್ಮ ಅಪ್ಪನ ನಮ್ಮ ಮಾವ ಅಂತ ತಿಳ್ಕೊಂಡ್ಬಿಡಲ್ಲ ಸುಧಾರ ಸತ್ಯ ಸಾಲಿನ ಮಾರಿ ಬೇಕಿ ಹಚ್ಚಲಿ ಮಣ್ಣಗಿಟ್ಟ ಮನೆ ಹೊಳಿ ಹೊಳಿ ತಲೆ ಮೇಲೆ ಗ್ಯಾಸ್ ಇಟ್ಟು ಬಾಸ್ 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 ಚಪ್ರೇಸಿ ನೀ ನನ್ನ ಮದುವೆ ಆಗ್ತಿ, ನನ್ನ ಡಿಮ್ಯಾಂಡ್ ಇಲ್ಲ, ನಿನ್ನ ಡಿಮ್ಯಾಂಡ್ ಇಲ್ಲ, ಆಫ್ಟರ್ ನೀನೊಬ್ಬ ಚಪ್ರೇಸಿ ಏನ ನೋಡು. ಮಾತಿಗೊಮ್ಮೆ ಚಪ್ರೇಶಿ 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 ಅಂತ ಕರಿತಲ್ಲ, ಈ ಚಪ್ರೇಶಿ ನೌಕರಿ ಅಷ್ಟು ಥರ್ಡ್ ಕ್ಲಾಸ್ ಅಂತ ತಿಳ್ಕೊಂಡೆ ನೀವು. ಈಗಿನ ಕಾಲದಲ್ಲಿ ಮಂಡಲ ಪಂಚಾಯತಿ ಪ್ರಧಾನರಿದ್ದಂಗ ಅದು. ಎಷ್ಟೇ ದೊಡ್ಡ ಮಂತ್ರಿ ಇರ್ಲಿ, ದೊಡ್ಡ ಆಫೀಸರ್ ಇರ್ಲಿ, ನಮ್ಮಂತ ಚಪ್ರೇಶ್ವರ್ ಒಂದ್ ಮಾತು ಹೇಳಿದ್ರೆ ಸಾಕ, ಚಿಟಿಕೆ ಹೊಡೆದ್ರೆ ಕೆಲಸ ಮುಗಿತದೆ ಅಲ್ಲಿ. ನಮ್ಮದು ಸಂಬಳಕ್ಕಿಂತ ಗಿಂಬಳನೆ 3 ಪಟ್ಟು ಜಾಸ್ತಿ ತೆಗಿತೀವಿ ನಾವು. ನಮ್ಮ ಸಂಬಳದ ಕಿಮ್ಮತ್ತೀರಿ ಅಂದ್ರೆ ಸಾಕಾಗಲ್ಲ. ಬೋಬಣೆ ಹಳೆ ಬೋಬಣೆ ನೀನ್ ಯೋಗ್ಯತೆ ಏನಂತ ನನಗೆ ಗೊತ್ತಿಲ್ಲ. ದಿನ ಮುಂದೆ ಆಫೀಸ್ನ ಕಸ ಸಾಹೇಬ್ರು ಚಾ ಮಾಡಕ್ಕೆ ಒಂದು 2 ರೂಪಾಯಿ ಕೊಟ್ಟಿರ್ತಾರೆ, ಅದ್ರಾಗ 4 ದುಡ್ಡು ಉಳಿಸ್ಕೋತೀರಿ. ಹೋಗಿ ಹೋಗಿ ನಿನ್ನಂತ ಚಪ್ರೇಶಿ ಮೇಲೆ ಹೋದ್ರೆ ನನ್ನ ಡಿಮಾಂಡ್ ಕಮ್ಮಿ. ನೋಡ್ರಿ ನೀನು ಮಾವನ ಮಗಳಂತೂ ನೀನು ಮರ್ಯಾದೆ ಕೊಡಕತ್ತೀನಿ. ಮೇಲಷ್ಟು ತಾಯಿದ್ರು ಪರದೇಶ ನೀನು. ಹೌದು, ತಾಳಿ ನಡೀದೀನಿ ನೋಡು, ಜರ ವಿಚಾರ ಮಾಡಿ ಬುದ್ಧಿ ಓಡಿಸಿ ನೋಡಿದಾರ ಅಷ್ಟು ಆತಳು ಏನ ಸಾಧಾರಣ ಮಾತು ಒಪ್ಕೋತೀನಿ. ನಿನ್ನ ಹತ್ರ ಏನೈತಿ ಯಾಕ ಏನು ಇಲ್ಲ ಅಂದೆ ನನ್ನ ಹತ್ರ? ಏನೂ ಇಲ್ಲ, ಸಾಮಾನ ಇಲ್ಲ, ಖಾಲಿ ಮನೆ ಒಂದ. ಹೌದಲ್ರ? ಅಲ್ಲ ನೋಡಿ ಅವನು ಹಿಂಗೆ ಯಾರ ಮುಂದಾರ ಹೇಳಿ ನನ್ನ ಮರ್ಯಾದೆ ಕೇಳಿ ಮಾಡಿ. ಹೌದು, ನನ್ನ ಹತ್ರ ಇರ್ಲಾರ್ದ ಇಟ್ಟು ದೌಡ್ ಹೆಂಗ್ ಗೊತ್ತಾಯ್ತು ನಿನಗ? ನೀನ್ ಹೆಂಗ್ ತಿಳ್ಕೊಂಡಿ? ಇಟ್ಟು ದೌಡ್ ಹೆಂಗ್ ಗೊತ್ತಾಯ್ತು ನಿನಗ? ಅಲ್ಲಿ ಬಗ್ಗೆ ಹಳಿಕೆ ಆಗೋದ್ರಾಗ ಏನೈತಿ ನೋಡಿದ್ರೆ ಗೊತ್ತಾಗ್ತೈತಿ ಸಾಮಾನು ಇಲ್ಲ. ನೋಡಿದ್ರೆ ಅಷ್ಟು ಸರಳ ಗೊತ್ತಾಗಲ್ಲ. ಬರ ಖಾಲಿ ಮನೆ ಒಂದ. ಹೌದಾ? ಸಾಮಾನು ಇದ್ರು ಬಾಳೆ ಮಾಡೋ ಚೋದಪ್ಪ. ಯಾರು ಹೇಳಿದ್ರು ನನಗೆ ಖಾಲಿ ಮನೆ ಅಂತ? ಎಲ್ಲೆಲ್ಲಿ ಜಾಗದಾಗ ಯಾವ ಇರ್ಬೇಕು ಎಲ್ಲ ಇದು ಬಂದೋಬಸ್ತ್ ಅದ ಸಾಮಾನು ಬಂದೋಬಸ್ತ್. ಕೈ ಆಡಿಸಿ ನೋಡಿದ್ರೆ ಗೊತ್ತದ, ಬರೀ ಬಾಯಿಗೆ ನೋಡ್ಲಾರ್ದು ಇಲ್ಲಿ. ಹೌದಾ? ಇಲ್ವಾ ಈಗ ಏನು ನಿನ್ನ ಮನೆ ನೋಡ್ತೀನಿ, ನಿನ್ನ ಮನೆ ಬಂದು ನೋಡ್ತೀನಿ, ಅವಾಗ ಗೊತ್ತಾಗ್ತೈತಿ ಕೈ ಆಡಿಸೋದಾಗ ನಿನ್ನ ಹತ್ರ ಏನ್ ಸಾಮಾನು ಐತಿ. ಯಾಕೆ ಖಾಲಿ ಮನೆ, ಒಂದು ತಾಟ, 2 ತಾಂಬಿಗೆ, ಒಂದು ರಗ್ಗ, ಇವ್ ಬಿಟ್ರಿ ಏನೂ ಇಲ್ಲ. ನಾಳೆ ಅಡಿಗೆ ಮಾಡ್ಬೇಕಾದ್ರೆ ಹೇಳ್ಕೊಬೇಕೈತಿ ಹೇಳ್ತಿ. ಹಿಂಗೆ ಹೇಳಿದಿಲ್ಲ ರಾಧ, ನೀವು ಅಡಿಗೆ ಮನೇನ ಸಾಮಾನು ಅಂತ ನೀನು, ನಾವು ಕೂಡ ಬೇರೆ ಸಾಮಾನು ಅಂತ ತಿಳ್ಕೊಂಡಿದ್ವಿ. ಆ ಸಾಮಾನು ಮಂದಿಗೆ ನಾಲ್ಕು ಹೆಚ್ಚಿಗಾರ ಹೇಳ್ತೀನಿ. ತಿಳ್ಕೊಂಡಲ್ಲ ಸಾಕ. ಈಗ ಆ ಸಾಮಾನು ತಿಳ್ಕೊಂಡೇನ ನೀನು ಏನೇನು ಮಾಡಿಲ್ಲ ನಿನಗೆ? ನೋಡು ಸ್ವಲ್ಪ ಅಷ್ಟ್ರ ನೆನ್ಪು ಮಾಡ್ಕೊಂಡು ನೋಡಮ್ ನಾವು ಮಾಡಿ
ಒಂದ್ ಸಲ ಹಾ. ನಾ ಸಾವುಕಾರ ಅಂಗಡಿ ಗಲ್ಲಿ ಮೇಲೆ ಕೂತಿದ್ದೆ. ಹೌದು ಅವಾಗ ನೀ ಬಟ್ಟಿ ಖರೀದಿಗೆ ಅಂತ ಬಂದಿದ್ದಿ. ಹೌದು ಅವಾಗ ಮಾಡಿಲ್ಲ ನೀನ್ ಏ, ಉಪಕಾರ ಉಪಕಾರ ಅಯ್ಯಯ್ಯಯ್ಯ, ಕುಡ್ಸಾಲಿಗ ಏ ಬಾಳ ಒಟ್ಟು ಬಾಳ ಉಪಕಾರ ನೋಡ್ರಿ, 101 ರೂಪಾಯಿ ಒಂದು ಸೀರೆ ಇತ್ತು, ಹೌದು ಒಂದು ಬಟ್ಟಿ 100 ರೂಪಾಯಿ ಕೊಟ್ಟ. ಇನ್ನ 22 ರೂಪಾಯಿ ಒಂದು ಬ್ಲೌಸ್ ಪೀಸ್ ಇತ್ತ, 20 ರೂಪಾಯಿ ಕೊಟ್ಟ. ಇದ್ರಾಗ ಏನ್ ಉಪಕಾರ ಆಯ್ತು? ಅಲ್ಲ ಇನ್ನ ಎಂತ ಉಪಕಾರ ಮಾಡ್ಬೇಕು ನಿನಗ? ಅಲ್ಲ ನಮ್ಮಕ್ಕೆ ಅಂತ ತಿಳ್ಕೊಂಡೆ ಸೀರೆಗೆ ಒಂದು ಬಿಟ್ಟಿನಿ, ಏ ಏನ ರೊಕ್ಕ ರೊಕ್ಕ ಜಂಪರ್ದಾಗ ಒಂದ್ 2 ಬಿಟ್ಟಿನಿ, ಏನ ಅದೇ ರೊಕ್ಕ ಹಂಗ ಹೇಳೋ ಕುಡ್ಸಾಲಿ. ಒಟ್ಟು ಅಂದಿರಲ್ಲ ಅಷ್ಟಾಗ ಅರ್ಥ ಮಾಡ್ಬೇಕು. ಅಲ್ಲ ಇನ್ನೇ ಎಂತ ಉಪಕಾರ ಮಾಡಕ್ ಹೇಳಿ? ಹಾ? ಸೀರೆ ಒಂದು ಬಿಟ್ಟು ಜಂಪರ್ದಾಗ 2 ಬಿಟ್ಟು ಇನ್ನು ನಗರ ಒಂದು ಎಷ್ಟು ಬಿಟ್ಟಿಲ್ಲ, ಅದು ಯಾರಿಗೆ? ಹಂಗ ಅಡ್ಜಸ್ಟ್ ಆಗೋದ. ಹೌದು. ಈಗ ನಮ್ಮಕ್ಕೆ ಅಂತ ತಿಳ್ಕೊಂಡೆ ಒಂದೇ ಏರ್ಸಿನಿ ಗಗ್ರ್ಯಾಗ, ಹಾ. ಒಂದ್ರಾಗ ಏರ್ತದ ಒಂದ್ರಾಗ ಇಳಿತದ, ಹಂಗೆಲ್ಲ ಮನ್ಸಿಗೆ ಹಚ್ಕೊಬಾರ್ದ. ಈಗ ಇನ್ನೊಂದ್ಸಲ ನಾ ಬಟ್ಟೆ ದುಕಾನ್ ಗಲೆ ಮೇಲೆ ಕುಂತಾಗ ಕೈಯಾಗ ಒಂದು ಕೈ ಚೀಲ ಹಿಡ್ಕೊಂಡ್ ಬಾ, ಯಾಕೋ? ನಾ ಹೇಳ್ತೀನಿ ಮುಂದೆ ನಿನಗೆ ಏನೇನು ಬೇಕು ಕೇಳು, ಅವನ್ನೆಲ್ಲ ತಗೊಂಡು ನಿನ್ ಕೈ ಚೀಲ ಒತ್ತಿ ತುರಿಕೆ ಕಳ್ಸಿ ಬಿಡ್ತಾನೆ. ನೀ ಇಷ್ಟು ಒಟ್ಟ ಕೊಡ್ತಿದ್ರ ನಾವು ಒಟ್ಟ ನೀ ನನಗೆ ಮದುವೆ ಆಗ್ಬೇಡ. ಏ ಆತ ಮಾಮ ಹೌದು. ಕಾಸ ಕಾಸ ಸೋದರ ಮಾವ ನಾ ಯಾಕೊಳ್ಳಿ ಆದ್ರೆ ನಾನೇ ಮದುವೆ ಆಗಬೇಕು ಅನ್ನೋ ಕಂಡೀಷನ್ ಅದ. ಇಲ್ಲ ಕಂಡೀಷನ್ ಇಟ್ಟಿದೆ ಆತ ಸರಿ ಅವ್ ಪಕ್ಕ ಕೇಳ್ತಾರೆ. ಹೇಳು ಏನೇನೋ ಕಂಡೀಷನ್? ತಿಂಗಳ ಪದಾರ್ಥ ನನ್ನ ಕೈಯಾಗ ಕೊಡ್ಬೇಕು. ಹೆಂಗ್ರಪ್ಪ ಕೊಡ್ಲೆ? ಆಯ್ತು ಬಿಡ, ಕೊಡಂತಾರ ಪ್ರತಿ ತಿಂಗಳ ನಿನಗೆ ಕೊಡ್ತೀನಿ ಬಿಡ. ಏನು ನನ್ನ ಅಡಿಗೆ ಗಿಡಿಗೆ ಮಾಡಕ್ಕಿಲ್ಲ. ಅಡಿಗೆ ದೊಡ್ಡ ನಮ್ಮ ದಾಸೋದಾಗೆಲ್ಲ ಅಡಿಗೆ ಮಾಡೋದು ಕಲ್ತ ಬಿಟ್ಟಿಲ್ಲ. ಆಯ್ತು ಎಲ್ಲ ಅಡಿಗೆನ ನಾನೇ ಮಾಡಿ ಹಾಕ್ತೀನಿ ಬಿಡ. ಇದು ನನ್ನ ಪಟ್ಟಿ ಗಿಟ್ಟಿ ಬಗ್ಗೆಕ್ಕಿಲ್ಲ. ಬಟ್ಟಿನ ಜರ ವಾಚಿವತ್ತದ ಆದ್ರೆ ಏನ್ ಮಾಡ್ತೀನಿ ಮಾಲ್ ಚಲೋ ಯಾಕ್ರೆ? ಆಯ್ತು ನನ್ನ ಬಟ್ಟಿ ನಿನ್ನ ಬಟ್ಟಿ 2 ಕೂಡಿ ಮಿಕ್ಸರ್ದಾಗ ಹಾಕಿ ತಿರುಗಿ ಇಟ್ಬಿಡ್ತಾರೆ ಬಿಡ. ಏನು ರಾತ್ರಿ 10 ಆತಂದ್ರ ರಾತ್ರಿ 10 ಆತಂದ್ರ ನಾ ಒಳಗೆ ಹೋಗ್ತೀನಿ ಹೊರಗೆ ಬರ್ತೀನಿ. ಇದು ಆಗಲ್ಲ ಕಂಡೀಷನ್ ಕ್ಯಾನ್ಸಲ್ ಕ್ಯಾನ್ಸಲ್ ಬೇಡ ಕ್ಯಾನ್ಸಲ್ ಕಂಡೀಷನ್. ಯಾಕೋ? ಯಾಕಂದ್ರೆ ಏನ್ ಹೇಳ್ತಾರೆ ನೋಡು, ಇಂಥ ಚಳಿಗಾಲದಾಗ ನಾವು ಒಳಗೆ ಮಕ್ಕೊಂಡ್ರೆ ನೀವು ಕೇಳ್ತಾರ ನಮ್ಮ ಇಂಪ್ರೆಷನ್ ಏನಾಗೋದಲ್ಲಿ? ಹೌದಲ್ಲ? ಮತ್ತೆ ಬರೀ ತಂದೆ ತಿಂಡಿ ಹಚ್ಕೊಂಡು ಮಕ್ಕಳನ್ನ ಹೊರ ಮಕ್ಕೊಂಡ್ರಾಗ ಬಂದೋಬಸ್ತ್ ಅವ್ರಿಗೇನೆ. ಹಾಗಲ್ಲ ಇದ್ರಾಗ ನಿನ್ನ ಮನೆಗೆ ಒಂದು ಕೂಲಿ ಐತಿ ಒಂದು ಅಂಗಳ ಐತಿ. ಅಲ್ಲ ಇರ್ತಾನ ನಾನು ನಮ್ಮ ಮಾತಾಡ್ಕೊಂತ ಒಳಗೆ ಮಕ್ಕೊಂಡಿರ್ತೀವ ಮಲ್ಕೊಂಡ್ರು ನಮ್ಮ ಅಪ್ಪ ಯಾವಾಗ ನಿಂತಿ ಹತ್ತತಿಲ್ಲ ಬ್ಯಾಡಿದು ಬಾಳ ಗತ್ಲೆ ಕೊಡ್ತದ. ಯಾಕೆ? ಒಂದು ಕೆಲಸ ಮಾಡು, ನಾನು ಲೈಟ್ ಆಫ್ ಮಾಡಿ ಒಳಗ್ ಕತ್ಲಾಗ ಒಬ್ಬನೇ ಮಕ್ಕೊಂಡಿರ್ತೇನೆ, ನೀನು ನಿಮ್ಮಪ್ಪ ಮುಂದೆ ಅಲ್ಲೇ ಪಡ್ಸಲಾಗ ಮಾತಾಡ್ಕೋತ ಮಕ್ಕೋರಿ. ಆ ಮಂಗಿನ ಮಗ ಯಾವಾಗ ನಿದ್ದೆ ಹತ್ತ ನೋಡು ಹಂಗೆ ಗಪ್ಪನ ಎದ್ದು ಸಪ್ಪಳ ಹಂಗ ಒಳಗ್ ಬಂದ್ಬಿಡ. ಆದ್ರೆ ಬರೋ ಮಾತ್ರ ಬಾಳ ಜಾಕಿಲಿಂದ ಬರ್ಬೇಕು ನೋಡ. ಯಾಕೋ? ಯಾಕಂದ್ರೆ ಏನು ಕರೆಂಟ್ ತೆಗೆದು ಲೈಟ್ ಆಫ್ ಮಾಡಿ ಒಳಗ್ ಕತ್ತದ ಮಕ್ಕೊಂಡಿರ್ತೀನಿ. ಓ ಲೈಟ್ ಆಫ್ ಮಾಡಿದಾಗ ಕತ್ಲಿ ಇರ್ತೈತೆ ಅಂದೆ, ಅದ್ರಾಗಿನ ಕೈ ಆಡ್ಸ್ಕೊಂತ ಬರ್ತೀನಿ. ಕತ್ತಂದ ಕೈ ಆಡ್ಸ್ಕೊಂತ ಬಾ, ಬ್ಯಾಡನೇ ಇಲ್ಲ. ಎಲ್ಲರ ಕೈ ಆಡ್ಸು, ಅಲ್ಲಿ ಒಂದು ಒರಿಜಿನಲ್ ಫ್ಯೂಸ್ ಇರ್ತದ, ಫ್ಯೂಸ್ ಅಲ್ಲ ಫ್ಯೂಸ್ನ ಕೈ ಇಟ್ರ ಶಾರ್ಟ್ ಹೊಡೆದಿರ್ತಾರ ಖರೆ ಏನ? ಫ್ಯೂಸ್ನ ಕೈ ಶಾರ್ಟ್ ಹೊಡೆದಾಗ ಹೆಂಗಾಗೋದು ಗೊತ್ತೇನ? ಒಂದು ನಮೂನಿ ಕುದಲಿ ಇರಂಗಿಲ್ಲ ನಿದಲಿ ಇರಂಗಿಲ್ಲ. ನಿನಗೊಬ್ಬಕ್ಕೆ ಜುಮ್ ಅನ್ನಂಗಿಲ್ಲ, ಅಲ್ಲಿ ಯಾರ್ಯಾರ ಕೈ ಆಡ್ಸ್ತಾರ ಎಲ್ಲರಿಗೂ ಜುಮ್ ಅನ್ನಬೇಕದ. ಯಾಕಂದ್ರೆ ಕರೆಂಟ್ ಅದ ಹಂಗಿರ್ತದ. ಅದಕ್ಕೆ ಮೊದಲು ಹೇಳ್ತೇನೆ ನಿಂಗ ಒಳಗ್ ಬರ್ಬೇಕಾದ್ರೆ ಬಾಳ ಜಾಕಿಲಿಂದ ಬಾ ಅಂತ ಇದಕ್ಕೆ ಹೇಳಿದ್ನ. ಇದೆಲ್ಲ ನಾನು ಜೊತೆ ಆದ್ಮೇಲೆ ಇಷ್ಟ ಆಗೋದಿಲ್ಲ. ಮೊದಲು ನಮ್ಮ ಅಪ್ಪ ನಮ್ಮ ಇಬ್ಬರ ಮದುವೆಗೆ ಹೂ ಅನ್ಬೇಕ ಅಂದ ಅಮಾವಾಸೆ, ಇಲ್ಲಂದ ಕೆರಿನೋ
ನನಗೆ ಬಿಟ್ಬಿಡ ಒಟ್ಟು ನೀವೊಂದು ಲವ್ ಮಾಡಿಬಿಡ ನನಗೆ ಸಾಕು ನಾನೆಲ್ಲ love ಮಾಡ್ತೀನಿ ಖರೆ ಆದ್ರೆ ಹೊಳೆ ಸಾಲ ಮಾಡ್ರಿ. ಬೇಡ ಹುಡುಗಿ ನನ್ನಿಂದ ಮಗುವ ಏನೇನು ನನಗಿಲ್ಲ